ಸೊ ಗೈಸ್, ಎಷ್ಟು ಜನಕ್ಕೆ ಸ್ಯಾಟಿಸ್ಫೈ ಆಯಿತು ವೀಕೆಂಡ್ ಎಪಿಸೋಡ್? ಮಾರ್ನಿಂಗಿಂದ ವೆಯ್ಟ್ ಮಾಡ್ತಾ ಇದ್ವಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ವೀಕ್ ಫುಲ್ಲು ವೆಯ್ಟ್ ಮಾಡ್ತಿದ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆ್ಯಸ್ ಯೂಶ್ವಲ್ ಸುದೀಪ್ ಸರ್ ಹಾಳು ಮಾಡಿದ್ರು. ಸೊ ಅವ್ರು ಆನ್ಸರ್ ಮಾಡಿದ್ದು ಬರೀ ನಮ್ಗಳಿಗೆ, ಅಂದರೆ ಬರೀ ಗಿಲ್ಲಿ ಸಪೋರ್ಟರ್ಸ್ಗೆ, ಗಿಲ್ಲಿ ಫ್ಯಾನ್ಸ್ಗೆ ಅಥವಾ ಆಚೆಗಡೆ ನೋಡ್ತಿರೋಂಥ ವೀಕ್ಷಕರಿಗೆ. ಅಲ್ಲಿ ನ್ಯಾಯ ಅಂತೂ ಸಿಕ್ಕಲಿಲ್ಲ. ಒಬ್ರಿಗೂ ಒಂದು ಮಾತು ಹೇಳಿಲ್ಲ. ಗಿಲ್ಲಿನೇ ರಾಂಗ್ ಅಂತ ಪ್ರೂವ್ ಮಾಡಿದ್ರು. ಗಿಲ್ಲಿನ ಅಗೇನ್ ಕುಗ್ಸ್ಬಿಟ್ಟು ಹೋದರು. ಸೊ ಗಿಲ್ಲಿ ಮೆಂಟಾಲಿಟಿಯಲ್ಲಿ ಇವಾಗ ಮೈಂಡಲ್ಲಿ ಏನಿರುತ್ತೆ, ಗಿಲ್ಲಿನೇ ರಾಂಗು, ನಾನೇ ತಪ್ಪು ಮಾಡ್ತಿದ್ದೀನಿ ಅಂತ ಇನ್ನೂ ಒಂದು ಕುಗ್ಸೋ ಅಂತ ಪ್ರಯತ್ನ ಪಟ್ಬಿಟ್ಟು ಹೋದರು. ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ನನ್ಗೆ ಗೊತ್ತಿಲ್ಲ. ಏನ್ ಗುರು ಗಿಲ್ಲಿ ಆತರ ಕೂತವನೆ, ಅವನ್ ಮುಖ ನೋಡಿದ್ರೆ ಅಷ್ಟೊಂದು ಬೇಜಾರೈತೈತೆ. ಬರೀ ಗಿಲ್ಲಿಗೆ ಬುದ್ಧಿ ಹೇಳೋದ್ರಲ್ಲಿ ಇವತ್ತಿನ ಎಪಿಸೋಡ್ ಮುಗ್ದೈತಾ ಅನ್ಸ್ತೈತೆ ನನ್ಗೆ. ನೋಡ್ಬಾರ್ದಾಗಿತ್ತು ಅನಿಸ್ತೈತೆ ಎಪಿಸೋಡ್ ನ. ಮಾಡಿರೋ ಮೆಸೇಜ್ಗಳನ್ನ ನೋಡಬಾರ್ದು ಅನ್ಕೊಂಡೆ, ಆದ್ರೂ ಮನಸ್ಸು ತಡಿಲಿಲ್ಲ, ನೋಡಿದೆ. ಆದ್ರೆ 3% ಬರೀ ಗಿಲ್ಲಿಗೆ ಬುದ್ಧಿ ಹೇಳೋದ್ರಲ್ಲೇ ಮುಗ್ದೈತು. ಬಂದಿರೋ ಅತಿಥಿಗಳು ಪಾಪ ಅವ್ರದ್ದೇನೋ ತಪ್ಪೇ ಇಲ್ಲ ಅಂತಾರ. ಅತಿಥಿಗಳು ಬಂದವ್ರೆ ಸತ್ಕಾರ ಸರಿಯಾಗಿ ಮಾಡ್ಲಿಲ್ಲ. ನೀವು ಹಿಂಗಂದ್ಬಿಟ್ರಿ, ನೀವು ಹಂಗಂದ್ಬಿಟ್ರಿ. ಸೀರೆ ಉಡ್ಸೋದ್ ತಪ್ಪಿಲ್ಲ, ಮೀಸೆ ಗಡ್ಡ ಬಳಸೋದ್ ತಪ್ಪಿಲ್ಲ, ಚಪ್ಲಿ ಇಲ್ದೆ ಓಡಾಡ್ಸೋದ್ ತಪ್ಪಿಲ್ಲ. ತಟ್ಟೆ ಬಿಟ್ಟವನ್ ಎದ್ದೋದ ಊಟ ಬಿಟ್ಟು. ನೀವುಗಳು ಮಾಡಿದ್ರೆ ಕಾಮಿಡಿ, ಅವನ್ ಮಾಡಿದ್ರೆ ಕಾಮಿಡಿ, ಎಲ್ಲ ಇರಿಟೇಟು. ಇನ್ನೊಂದೇನ್ ಗೊತ್ತಾ, ಅವ್ರನ್ನ ಯಾಕೆ ಇವ್ರು ಏನು ಅನ್ನಕ್ಕಾಗಲ್ಲ ಅತಿಥಿಗಳನ್ನ ಅಂದ್ರೆ, ಇವ್ರು ಹೇಳಿ ಒಳಗಡೆ ಕಳಿಸ್ತಾರೆ ಕಿತಾಪತಿ ತೆಗಿಯಕ್ಕೆ. ಮತ್ತೆ ಅವ್ರ ಮೇಲೆ ಕ್ವಶನ್ ಮಾಡಿದ್ರೆ ಹೆಂಗೆ ಅಲ್ವಾ? ಇದು ಹೆಂಗಾಗತ್ತೆ ಅಂದ್ರೆ, ತೊಟ್ಲನ್ನು ತೂಗೋದು, ಮೊಗನು ಗಿಂಡದು. ಹೊರಗ್ಲಿಂದ ಬಂದವ್ರು ಕೊಟ್ಟಿದ್ ಬೇರೆ ಗಿಲ್ಲಿಗೆ ಕೊಟ್ಲಿನ, ಅದ್ರ ಜೊತೆಲಿ ಇದ್ದವ್ರು ಅವನ ಬಗ್ಗೆ ಮಾತಾಡಿದ್ರಲ್ಲ ಮಾತುಗಳು, ಅವಂದೇ ತಪ್ಪು ಅವಂದೇ ತಪ್ಪು ಅಂತ. ಅವಂದೇ ತಪ್ಪು ಅಂತ ಅಂದವ್ರು ಮತ್ತೆ ಮಂಜನ್ಗೆ ಯಾಕೆ ಕಿರಿಕ್ ಅಂತ ಕೊಟ್ರಿ? ಕೂಡ ಹಾಕೊಂಡು ಜೀವನ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಬರೀ ಬುದ್ಧಿ ಹೇಳೋದ್ರಲ್ಲೇ ಮುಗ್ದೋಯ್ತು. ನಾಳೆ ಎಪಿಸೋಡ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕಿಚ್ಚಂಗ್ ಒಳ್ಳೆ ಮೂಡಿದ್ರೆ ಈ ತರ ಎಪಿಸೋಡ್ ನಡೆಸ್ಕೊಡ್ತಾರೆ. ಒಳ್ಳೆ ಮೂಡ್ ಅಂದ್ರೆ ಯಾವ ತರ ಗೊತ್ತಾ? ಹತ್ಕೊಂಡು ಉರಿತಾ ಇರತ್ತೆ ಮಸ್ತಾಗಿ. ಬೇಸಿಕಲಿ ನಿಜವಾಗ್ಲೂ ಅವ್ರು ಬಂದ್ ಏನ್ ಹೇಳ್ತಾರೆ, ಯಾವ ತರ ನ್ಯಾಯ ಒದಗಿಸ್ಕೊಡ್ತಾರೆ, ಒಂದೊಂದು ಡೈಲಾಗ್ನು ಹೆಂಗ್ ಬಿಡ್ತಾರೆ, ಒಂದೊಂದು ವಿಟಿನೂ ಹೆಂಗ್ ತೋರಿಸ್ತಾರೆ. ಹಳೆಬ್ರನ್ನ ಸ್ವಲ್ಪ ಟಚ್ ಮಾಡಬಾರ್ದಲ್ಲ, ಜಾಸ್ತಿ ಎಳಿಬಾರ್ದಲ್ಲ ಅವ್ರನ್ನ. ಈ ಸೀಸನ್ ಅವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಲ್ಲ ಅಂತ ಹೇಳಿ ಕಿಚ್ಚ ಅತ್ಲಾಗೆ ಆಲ್ಮೋಸ್ಟ್ ಕೈ ಬಿಟ್ಟು ಪ್ರೊಫೆಸರ್ ತರ, ಮಕ್ಕಳೇ ದಯವಿಟ್ಟು ತಪ್ಪು ಮಾಡಬೇಡಿ ಅಂತ ಎರಡು ಸೈಡಿಗೆ ಹೇಳ್ಬಿಡೋದು. ನಕ್ಕೊಂಡು ಹೇಳ್ತಾ ಇದಾರೆ ಗುರು. ಇದೇನ್ ಸಂಡೇ ಎಪಿಸೋಡಾ, ಏನ್ ಕತೆ ಒಂದು ಅರ್ಥ ಆಗ್ತಾ ಇಲ್ಲ. ಪಾಪ ಕಾವ್ಯ ಏನೋ ಹೇಳಕ್ ಹೊರಟೋಳೆ, ಅದನ್ನೂ ಅವರು ಒಂಥರ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡಿಸ್ಕೊಂಡ್ಬಿಡೋದು. ಪರ್ಸನಲ್ ಒಪಿನಿಯನ್ಗೆ ಏನು ವ್ಯಾಲ್ಯೂ ಇದೆ ಹಂಗಾರೆ? ಏನಪ್ಪ, ಓವರ್ ಆಲ್ ಆಗಿ ಸರಿ ಅನ್ಸಿಲ್ಲ. ಇವತ್ತು ದೊಡ್ಡಪ್ಪ ಚಿಕ್ಕಪ್ಪನ ಕತೆ ಬೇಡ, ನಮ್ಮ ಅಣ್ಣನ ಕತೆ ಮಾತಾಡೋಣ. ಕರ್ನಾಟಕಕ್ಕೆ ನಂಬರ್ 1 ನಮ್ಮ ಅಣ್ಣ. ಸೊ ಯಾರು ಏನು ಅಂತ ನೀವು ಕಮೆಂಟ್ಗಳು ಹಾಕೊಳ್ಳಿ. ಏನ್ ಮಾಡ್ತಾರೆ ನಮ್ಮ ಅಣ್ಣನ ಆಪ್ತೆಗೆ ಒಬ್ಬ ಹುಚ್ಚ ನನ್ ಮಗ, ಲೋಫರ್ ನನ್ ಮಗ, ಲಫಂಗ ನನ್ ಮಗ, ತಿಂದ್ಬಿಟ್ಟು ಉಂಡು ಮನೇಲಿ ಮಾಡಕ್ ಕೆಲಸ ಇಲ್ದವ್ರು ಏನ್ ಮಾಡ್ತಾನೆ, ನಮ್ಮ ಅಣ್ಣನ ಆಪ್ತರಿಗೆ ಒಂದಿಷ್ಟು ಕಮೆಂಟ್ಸ್ ಹಾಕ್ತಾನೆ, ಕೆಟ್ಟದಾಗಿ ಒಂದಿಷ್ಟು ನಗ್ನವಾದ ಫೋಟೋಸ್ಗಳನ್ನ ಕಳಿಸ್ತಾನೆ. ಸೊ ಇದು ಬುಡ, ನೆನ್ಪಿಟ್ಕೊಳ್ಳಿ, ಇದು ಬುಡ. ಈ ಬುಡ ಇಟ್ಕೊಂಡು ಏನ್ ಮಾಡ್ತಾರೆ ನಮ್ಮಣ್ಣ, ನನ್ನ ಆಪ್ತರಿಗೆ ಒಂದು ಹೆಣ್ಮಗುಗೆ ಈ ತರ ಎಲ್ಲ ಆಗಿದೆಯಲ್ಲಪ್ಪ ಅಂದ್ಬಿಟ್ಟು ಕರ್ಸಿ ವಾರ್ನ್ ಮಾಡೋಣ ಅಂತ ಕರೆಸ್ತಾನೆ. ಕರೆಸ್ದಾಗ ಏನಾಗುತ್ತೆ, ಅತ್ಯಾಚೂರ್ ಏನೋ ಅವನ ಜೊತೆಲಿ ಇದ್ದವ್ರು ಏನೋ ಒಂದ್ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ಆ ಬೇವರ್ಸಿ ನನ್ ಮಗ ಇರ್ತಾರಲ್ಲ ಅವ್ನು ಏನಾಗುತ್ತೆ, ಪಾಪ ನಮ್ಮ ಅಣ್ಣನ್ ಜೈಲ್ಗೆ ಹಾಕ್ಬಿಡ್ತಾರೆ. ಸೊ ಇವಾಗ ಹೇಳಿ, ನಮ್ಮ ಅಣ್ಣನ್ ತಪ್ಪೇನಿದೆ ಅದ್ರಲ್ಲಿ? ಬುಡ ಮುಖ್ಯ ಅಲ್ವಾ ಸರ್? ಬುಡ ಮುಖ್ಯ ಅಲ್ವಾ? ಇಷ್ಟ ದಿವಸ ನನಗೆಲ್ಲಾರು ಬಂದ್ಬಿಟ್ಟು ಲೇ ನಿಮ್ಮ ಅಣ್ಣ ಕೊಲೆಗಾರ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬೇಕಾದ್ರೆ ನಾನು ಇಟ್ಸ್ ಓಕೆ ಅಮ್ಮ, ಕೋರ್ಟ್ ಅಲ್ಲಿ ಇದೆ, ತೀರ್ಪು ಬರ್ಲಿ, ಹೊರಗಡೆ ಬರ್ಲಿ, ಯಾರ್ದೇನ್ ತಪ್ಪು ಅಂತ ನೋಡೋಣ ಅಂತ ಒಂದು ಸುಮ್ನಿದೆ. ಬಟ್ ನನಗೆ ವಾರದ ಕತೆ ಕಿಚನ್ ಜೊತೆ ನೋಡಿದಾಗ ನಮ್ಗೊಂದು ಕ್ಲಾರಿಫಿಕೇಶನ್ ಸಿಕ್ತು. ಬುಡ ಮುಖ್ಯ, ಯಾರ್ ಏನೇ ಮಾಡ್ಲಿ ಬುಡ ಮುಖ್ಯ ಗುರು. ಫಸ್ಟ್ ಆಫ್ ಆಲ್ ಆ ಬೋಳಿ ಮಗಂಗೆ ಹೇಳಿದ್ವ ನಾವು ಬಂದ್ ಕಮೆಂಟ್ ಹಾಕಿ ಅಂತ, ಇಲ್ಲ ಅಲ್ವಾ? ಸೊ ಹೀಗಿರುವಾಗ ನಮ್ ಬಾಸ್ ತಪ್ಪೇ ಇಲ್ಲ ಅಂತ ನನಗೆ ನಿನ್ನೆ ಜ್ಞಾನೋದಯ ಆಯ್ತು. ಅಣ್ಣನ್ ಕತೆ ನೀವು ಮುಗಿಸೋಣ, ಎಪಿಸೋಡ್ಗೆ ಬರೋಣ. ನಿನ್ನೆ ಎಪಿಸೋಡ್ಗೆ ಸರ್ ಅವನು ಹೇಳಿರ್ಬೋದು 2ನೇದ 3ನೇದಂತ, ನೀವು ಅತಿಥಿಗಳಿಗೆ ಬಯಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಕುಮ್ಮಕ್ ಕೊಟ್ಟು ಹಿಂಗ್ ಮಾಡಿ ಅಂತ ಹೇಳಿ ಕಳಿಸಿದವ್ರೇ ನೀವು. ತಿರ್ಗಾ ಗಿಲ್ಲಿಗೆ ರೋಸ್ಟ್ ಮಾಡಿ ಅಂತ ಹೇಳಿದವರು ನೀವೇ. ನೀವ್ ಹೆಂಗ ಗೊತ್ತಾ, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ನಿಮ್ದು TRP ಆಟ ಮಾತ್ರ ಬಯಲಾಗ್ತಾ ಇರ್ಬೇಕು. ಸೊ ಅವನು ಅದೊಂದು ಮಾತಿಗೆ ಅವ್ನು ವಾಪಸ್ ಏನಂತ ತಗೊಂಡಿದ್ದಾನೆ ಗೊತ್ತಾ? ಅವನ ಊಟನ ಕಿತ್ಕೊಂಡ್ರು, ಅವನ್ ಗಡ್ಡನ ಬೋಳ್ಸಿದ್ರು, ಅವನಿಗೆ ಸೀರೆ ಉಡ್ಸಿದ್ರು, ತಗುಡು ಅಂದ್ರು, ತಿಕಾ ಮುಚ್ಕೊಂಡು ಹೋಗಲು ಅಂದ್ರು, ಬೇವರ್ಸಿ ಅಂದ್ರು. ಇದ್ಯಾವ್ದು ನಿಮ್ ಕಣ್ಣಿ ಕಾಣ್ಲೇ ಇಲ್ವಲ್ಲ ಸರ್? ಏನೇ ಆಗ್ಲಿ ಬುಡ ಮುಖ್ಯ ಸರ್.
ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ಸ್ ಹಾಕ್ತಿರ್ತಾರೆ, 11 ವರ್ಷ ನಡ್ಸ್ಕೊಂಡ್ ಬಂದವ್ರೆ, ಸ್ಟೇಜ್ ಮೇಲೆ ಮಾತಾಡೋ ಯೋಗ್ಯತೆ ಇಲ್ದವರೆಲ್ಲ ಬಂದ್ ಮಾತಾಡ್ತೀರಾ ಹಾಗೆ ಹೇಗೆ ಅಂತ. ನಿಮ್ಗಳಿಗೆಲ್ಲ ಹೇಳಿದಿಷ್ಟೇನೆ, ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ, ಅವನ ಏನ್ ಇದ್ರೆ ನೆಮ್ಮದಿ ಆಗಿರ್ಬೇಕು.